ಮಹಾಕುಂಭಮೇಳ ನದಿ ಕ್ಲೀನ್ ಮಾಡೋಕೆ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ನೋಡಿ, ಈಗ ಮಹಾಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಅಲ್ಲಿ ಇರುವಂತಹ ತ್ಯಾಜ್ಯವನ್ನು ಕ್ಲಿಯರ್ ಮಾಡೋಕೆ ಸಾವಿರಾರು ಕೋಟಿ. ನದಿ ಶುಚಿತ್ವ ಕಾಪಾಡೋಕೆ ಸರ್ಕಾರದಿಂದ 1600 ಕೋಟಿ ಖರ್ಚಾಗ್ತಾ ಇದೆ. ನೀರಿಗೆ ವಿಸರ್ಜಿಸಿದ ಪೂಜಾ ಸಾಮಗ್ರಿನ ತೆಗೆಯೋಕ್ಕೆ ಪ್ರತ್ಯೇಕ ತಂಡಗಳನ್ನು ಮಾಡಿದ್ದಾರೆ. ಗಂಗಾ ಮತ್ತು ಯಮುನಾ ನದಿ ಶುಚಿತ್ವ ಕಾಪಾಡೋಕೆ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳ ಆಯೋಜನೆಗಾಗಿ 7,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ 1600 ಕೋಟಿ ರೂಪಾಯಿಗಳ ಒಂದು ಖರ್ಚೇನಿದೆ. ನದಿಗಳ ಶುಚಿತ್ವ, ತ್ಯಾಜ್ಯ ನಿರ್ವಹಣೆ, ಪ್ರತಿಯೊಂದು ಘಾಟ್ನಲ್ಲೂ ಪ್ರತಿದಿನ ನೀರಿನ ಮಾದರಿ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗುತ್ತೆ. ಭಕ್ತರು ಹಾಕುವಂಥ ಹೂವು, ತೆಂಗಿನಕಾಯಿ ಸೇರಿ ಪೂಜಾ ಸಾಮಾನು ಪ್ರತ್ಯೇಕಿಸುವಂಥ ಕೆಲಸ ಕೂಡ ಅಲ್ಲಿ ಕಾರ್ಮಿಕರಿಂದ ಆಗ್ತಾ ಇದೆ. ನದಿಯಿಂದ ಪೂಜಾ ಸಾಮಗ್ರಿಯನ್ನು ಹೊರತೆಗೆಯೋಕೆ ವಿಶೇಷ ಯಂತ್ರಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಭಕ್ತರ ಬಳಕೆಗಾಗಿ 1,45,000 ಶೌಚಗೃಹಗಳನ್ನು ನಿರ್ಮಾಣ ಮಾಡಿದ್ದಾರೆ. ಶಾಹಿ ಸ್ನಾನದ ದಿನಗಳಲ್ಲಿ 1.6 ಕೋಟಿ ಲೀಟರ್ ಮೌಲ್ಯದ ಒಂದು ಕೆಸರಾಗಿರ್ಬೋದು, 2.4 ವಾಟರ್ ಆಗಿರ್ಬೋದು, ಸ್ನಾನ, ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯದ ನೀರೇ ಗ್ರೇ ವಾಟರ್, ಇದೆಲ್ಲದರ ಸಂಗ್ರಹಕ್ಕೆ 200 ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಒಳಚರಂಡಿ ನಿರ್ಮಾಣ ಮಾಡಿದ್ದಾರೆ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಆಗಿರ್ಬೋದು, ಇಸ್ರೋ ತಂತ್ರಜ್ಞಾನದ ಮೂಲಕ ತ್ಯಾಜ್ಯ ನೀರು ಶುದ್ಧೀಕರಣ ಆಗ್ತಾ ಇದೆ. महादेव को कह सदा के सजा प्रथम संसारा एक रूप स्वरूप रंग पे और राग के रूप